Before commencing the session, so I would like to give you one of the important or a few important instructions. So here, one important thing is, as soon as you woke up, whatever your saliva, take the saliva after you waking up, and you should not spit your saliva outside. Okay, what you should do? So as per Ayurveda, saliva, our first saliva, our first urine, our first saliva, both are very, very important, friends. As soon as we woke up, two things are very important. Okay, if you get any stools passage, you can do it, but first saliva, first urine, we should not leave it. We should use it. First, let me tell in English. After that, I'll come to the local regional languages. I'll explain you. Please note it down. Okay. So now you can, some of you can switch on the video also. Listen to me, what I'm trying to say. ಮಿತ್ರರೇ, ಈಗ ಒಂದು ಇಂಪಾರ್ಟೆಂಟ್ ವಿಷಯವನ್ನು ನಾವು ಕೇಳಿಸ್ಕೊಂತೀವಿ. ಅಂದರೆ ಪ್ರತಿದಿನ ಬೆಳಗ್ಗೆ ಈಗ ಧ್ಯಾನ ಶುರು ಮಾಡೋಕೆ ಮುಂಚೆ ಈ ಒಂದು ವಿಷಯ ನಾನು ತಿಳಿಸ್ಬೇಕಂತ ಅನ್ಕೊಂಡಿದ್ದೀನಿ. ಆಮೇಲೆ ಧ್ಯಾನ ಕೊನೆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಧ್ಯಾನದ ವಿಶಿಷ್ಟತೆ ಅನ್ನೋದು ಸ್ವಲ್ಪ ನಾನು ಇವತ್ತು ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ. ಒಂದು ವಿಷಯ ಏನಂದ್ರೆ ಇಂಪಾರ್ಟೆಂಟ್ ವಿಷಯ, ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ಮೇಲೆ ಎರಡು ವಸ್ತುಗಳಂದ್ರೆ ಎರಡು ದ್ರವ್ಯಗಳು ಅದನ್ನು ನಮ್ಮ ದೇಹದಿಂದ ವೃಧಾ ಮಾಡಬಾರ್ದು. ಒಂದು ಯಾವುದು? ನಿಮ್ಮ ಲಾಲಾರಸ ಅಂದ್ರೆ ಎಂಜಲೆ, ಇಲ್ಲಾಂದ್ರೆ ಜೊಲ್ಲು. ಫಸ್ಟ್ ಜೊಲ್ಲು ಅಂದ್ರೆ ಫಸ್ಟ್ ಲಾಲಾರಸ ಅಂತ ಹೇಳ್ಬೋದು. ಸೆಕೆಂಡ್ ಬಂದು ನಿಮ್ಮ ಫಸ್ಟ್ ಮೂತ್ರ. ಈ ಎರಡನ್ನು ವೇಸ್ಟ್ ಮಾಡ್ಕೋಬಿಡಿ, ಆಯ್ತಾ? ಸೊ ಈ ಎರಡನ್ನು ಉಪಯೋಗಿಸ್ಬೇಕು. ಇಲ್ಲಿ ಯಾರನ್ನ ಎರಡನ್ನೂ ಉಪಯೋಗಿಸೋರು ಹ್ಯಾಂಡ್ ರೈಸ್ ಮಾಡಿ. ಕನ್ನಡ, ತೆಲುಗು, ಇಂಗ್ಲಿಷ್, these two things who are using, just raise your hand. The first saliva, the first urine, who are using, please raise your hand. వీళ్ళు ఎవరైనా కానీ ఫస్ట్ ఎంగిలిని, ఫస్ట్ మూత్రాన్ని ఉపయోగిస్తున్న వాళ్ళు హ్యాండ్ రైజ్ చేయండి. आप मित्रों में कोई भी आपका फर्स्ट इनिशियल लार आता है ना, लार एंड इनिशियल मूत्रा, इनिशियल यूरिन आप यूज करता है तो आप हैंड राइज कर दीजिए. Let's discuss this for 10 minutes and then we'll start meditation today. Right? These two are very important for us. Mananda, ಮಾತಾಡಿ. ಅನ್ಮ್ಯೂಟ್ ಮಾಡಿ ಮಾ. ನಾ ಯೂಸ್ ಮಾಡ್ತೇನೆ ಸರ್. ಏನೇನು ಯೂಸ್ ಮಾಡ್ತೀರಾ ಹೇಳಿ. ಫಸ್ಟ್ ಸ್ವಮೂತ್ರನು ವೇಸ್ಟ್ ಮಾಡಲ್ಲ, ಜೊಲ್ಲುನು ವೇಸ್ಟ್ ಮಾಡಲ್ಲ. ವೆರಿ ಗುಡ್. ಜೊಲ್ಲು ಏನ್ ಮಾಡ್ತೀರಾ? ಎಕ್ಸ್ಪ್ಲೇನ್ ಮಾಡಿ ಎಲ್ಲರಿಗೆ. ಉಗುರು ಬೆಚ್ಚಗೆ ನೀರ್ ಕುಡಿದು ಇದನ್ನ ಮಾಡ್ಬಿಡ್ತೇನ್ರಿ. ಉಗುರು ಬೆಚ್ಚ ನೀರು ಕುಡಿದು ಜೊಲ್ಲು ಒಳಗಡೆ ತಗೊಂಡದು, ಆಯ್ತಾ? ಒಳಗಡೆ ತಗೊಂತೇನ್ರಿ. ಅದಕ್ಕಿಂತ ಮುಂಚೆ ಇನ್ ಕೇಸ್ ಉಗುರು ಬೆಚ್ಚ ನೀರ್ ಇಲ್ಲ ಅಂದ್ರೆ ಫಸ್ಟ್ ಮೂತ್ರದಿಂದನೇ ಜೊಲ್ಲು ಒಳಗಡೆ ಕಳಿಸ್ಬೋದು. ಓಕೆ, ಅದಕ್ಕಿಂತ ಮುಂಚೆ ಜೊಲ್ಲುನ ಇನ್ನೂ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಂತೀರಾ? ನಾನು ಒಂದು ವಿಡಿಯೋ ಮಾಡಿದೆ ಮೊನ್ನೆ ಒಂದು ಕ್ಲಾಸ್ ಮಾಡಿದೆ ಕನ್ನಡದಲ್ಲಿ. ಹೌದಾ? ನಾನು ನೋಡ್ಲಿಲ್ಲ, ನೀವು ಕೇಳಿಸ್ಕೊಂಡಿಲ್ಲ. ರೈಟ್. ಈ ಎರಡು ಉಪಯೋಗಿಸ್ಬೇಕು. ಅದು ನಿಮ್ಗೆ ನೋಡ್ತೇನ್ರಿ, ಅದನ್ನ ವಿಡಿಯೋ ನೋಡ್ತೇನೆ ನಾನು. ಸ್ವಲ್ಪ ಹೊತ್ತಲ್ಲಿ ಈಗ ಬರುತ್ತೆ, ಹೇಳ್ತೀನಿ ನಾನು ಯಾಕೆ ಏನ್ ಮಾಡ್ಬೇಕು. ಇನ್ಯಾರನ್ನಿದಾರ ನೋಡ. ಎಸ್, ಇನ್ನು ಯಾರಾದ್ರೂ ಉಪಯೋಗಿಸ್ತಾ ಇದ್ರೆ హ్యాండ్ రైజ్ ಮಾಡಿ. మిత్రులారా, తెలుగు మాస్టర్స్ కూడా ఒక విషయం చెప్తున్నాను. మీలో ఎవరైనా మొదటి లాలాజలాన్ని, మొదటి మూత్రాన్ని ఉపయోగిస్తూ ఉంటే ఒకసారి హ్యాండ్ రైజ్ చేయండి. ఎవరు లేదా ఇక్కడ దీంట్లో? ಕನ್ನಡದಲ್ಲಿ ಇನ್ಯಾರು ಯೂಸ್ ಮಾಡ್ತಾ ಇದ್ದಾರೆ? ಕನ್ನಡ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ಮೊನ್ನೆನೇ ಕ್ಲಾಸ್ ಕೊಟ್ಟಿದ್ದೀವಿ. ಇಲ್ಲಿ ಜನ ಇದಾರ ಇಲ್ಲ? ವಿಡಿಯೋಗಳು ಆನ್ ಮಾಡಿಕೊಂಡು ಮಾತಾಡಿ, ಅರ್ಥ ಆಯ್ತಾ? ಎಸ್,
ನಮಸ್ತೆ ಗುರುಜಿ, ಎಲ್ಲ ಆತ್ಮ ಬಂಧುಗಳಿಗೆ ಶರಣಾರ್ಥಿಗಳು. Yes, ಗುರುಜಿ, yes. ನಾನು ಎದ್ದ ತಕ್ಷಣ ಸ್ವಲ್ಪ ನೀರು ಉಗುರು ಬೆಚ್ಚ ನೀರ್ ಮಾಡ್ಕೊಂಡು ನೀರಿನ ಜೊತೆಗೆ ಉಗುಳನ್ನ ಕುಡಿದು ಬಿಡ್ತೀವಿ. ಹ್ಮ್. ಅಂದ್ರೆ ಬ್ರಷ್ ಮಾಡಿದ್ಮೇಲೆ ನೆಕ್ಸ್ಟ್ ಇದ್ ಮಾಡೋದು. ಮೂತ್ರ ಮಾತ್ರ ಫಸ್ಟ್ ಸಾರಿ ಕುಡಿಯಲ್ಲ, ಸೆಕೆಂಡ್ ಸಾರಿ ಕುಡಿತೀವಿ ಗುರುಜಿ. ಫಸ್ಟ್ ಮೂತ್ರ ಕುಡಿಬೇಕು, ಫಸ್ಟ್ ಜೊಲ್ಲು ಉಪಯೋಗಿಸ್ಬೇಕು. ಎಸ್ ಗುರುಜಿ. ಈ ಎರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊನ್ನೆ ಒಂದು ಕ್ಲಾಸ್ ನಾನು ಕೊಟ್ಟಿದ್ದೆ ಅದ್ರ ಬಗ್ಗೆ. ಎಸ್ ಗುರುಜಿ, ಕೇಳಿದೀವಿ ಗುರುಜಿ ಇವತ್ತು. ಎಸ್, ಅದು ಇಂಪಾರ್ಟೆಂಟು. ಸೊ ಆ ಮೊದಲನೇ ಜೊಲ್ ಅನ್ನೋದು, ಮೊದಲನೇ ಲಾಲಾರಸ ಅನ್ನೋದು ಯೂಸ್ ಮಾಡಬೇಕಾಗತ್ತೆ. ಅದನ್ನು ಉಪಯೋಗಿಸೋ ವಿಧಾನ ಇಲ್ಲಿ ಎಷ್ಟು ಜನ ಗೊತ್ತಿದೆಯೋ ನನಗೂ ಈಗಾಗಲೇ ಕೇಳಿಸ್ಕೊಂಡ್ರೆ ಖಂಡಿತ ಗೊತ್ತಾಗತ್ತೆ. ಅದು ಖಂಡಿತ ಉಪಯೋಗಿಸ್ಬೇಕು, ಅದು ವೇಸ್ಟ್ ಮಾಡಬಾರ್ದು. ಅದೇ ರೀತಿಯಲ್ಲಿ ಮೊದಲನೇ ಮೂತ್ರ. ಈಗ ಮೊದಲನೇ ಲಾಲಾರಸ, ದ ಫಸ್ಟ್ ಸಲೈವಾ, ಇಫ್ ಯು ಟೇಕ್ ಇಟ್, what you have to do is first saliva before you drink any water, before you drink mutra. Okay, note this point. You have to take like this. See, you take like this. ಫಸ್ಟ್ ಲಾರ ತಗೊಂಡು ಕಣ್ಣುಗಳಿಗೆ ನೀಟಾಗಿ ಒಳಗಡೆ ಹಚ್ಕೋಬೇಕು. అంటే ఈ యొక్క లాలాజలం, ఫస్ట్ లాలాజలం మనం లేచిన వెంటనే, కావాలంటే బెడ్ మీదనే, ఆన్ ద బెడ్ ఇట్ సెల్ఫ్ యూ టేక్ దిస్. ఓకే, బిఫోర్ యూ స్వాలో ఇట్. అంటే ఆ లాలాజలం తీసుకొని 2 కళ్ళకు నీట్గా పూసుకోవాలి, లోపల పూసుకోవాలి. 2 ಕಣ್ಣುಗಳಿಗೆ ಫಸ್ಟ್ ಲಾಲಾರಸ ತಗೊಳ್ಳಿ, ಫಸ್ಟ್ ಎಂಜಿಲ್ ತಗೊಳ್ಳಿ, ಬೆಡ್ ಮೇಲೆ ಕೂತ್ಕೊಂಡೇ ಮಾಡಿ ಪರವಾಗಿಲ್ಲ, ತಗೊಂಡು ನೀಟಾಗಿ ಒಳಗಡೆ ಹಚ್ಕೊಳ್ಳಿ, 2 ಕಣ್ಣುಗಳಿಗೆ ಹಚ್ಕೊಳ್ಳಿ. ಏನು ಪ್ರಯೋಜನ? ಈ ಲಾಲಾರಸದಲ್ಲಿ ಪ್ರತಿ ಒಂದಿರುತ್ತೆ. ಭೂಮಿಯಲ್ಲಿ ಏನೇನು ನಮ್ಗೆ ಸಿಗತ್ತೋ ಲವಣಗಳು, ಎಲ್ಲ ಬೇಕಾಗಿರುವಂಥ ಅಂಶಗಳಿದೆಯೋ ಪ್ರತಿ ಅಂಶ ಇದರಲ್ಲಿ ಇರ್ತದೆ, ಈ ಲಾಲಾರಸದಲ್ಲಿ ಇರ್ತದೆ. ಇದೇನು ಮಾಡಬೇಕಂದ್ರೆ ಹಚ್ಕೊಂಡ್ರೆ ಕಣ್ಣುಗಳ ತೊಂದರೆಗಳು, ಕಣ್ಣು ಪೊರೆಗಳು, ಕಣ್ಣು ದೃಷ್ಟಿ ದೋಷಗಳು ಎಲ್ಲ ಹೋಗುತ್ತೆ. ಸ್ವಲ್ಪ ಹೊತ್ತಲ್ಲೇ ನೀವು ಆ ಸ್ಪೆಕ್ಸ್ ತೆಗಿಬೋದು. ಸೊ ಮೈ ಡಿಯರ್ ಫ್ರೆಂಡ್ಸ್, ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ದಿ ಫಸ್ಟ್ ಸಲೈವಾ, ಟೇಕ್ ಇಟ್ when you are in the bed itself, whenever you woke up at 3:30 or 4 o'clock, whatever. Of course, our Brahmi Muhurta meditation, we start from 3 o'clock to 4:30. That is the Brahma Muhurta time. 1 hour 36 minutes before sunrise is called Brahma Muhurta. Okay, it's about 3:30 to 3:40, 4 o'clock. That is the Brahma Muhurta, right? So anyway, when you woke up at 3 o'clock also, first on the bed itself, take your first saliva like this and apply both the eyes thoroughly. Apply it. If you start applying both the eyes properly, thoroughly apply, don't use any water at the beginning. Just apply it neatly. And if you want otherwise, you have to go and wash your face first. Then at that time also, you should not swallow your first saliva. You should keep it. Then as soon as you come back from the bathroom, then take your first saliva, apply neatly you apply. The first saliva, you should not waste it. Apply it both the eyes. And also, if any diabetes patients, they have any wounds, take the saliva and apply to that wounds. Okay, wherever any skin problem is there, take the first saliva, apply it neatly. Okay, apply to the both eyes, apply to the on the skin, any skin problems, skin rashes, skin issues are there, skin health is not good, apply to that skin proper thoroughly. This first saliva, don't waste it. That is going to heal any kind of wounds, anything, it will heal within short time. Understand? So that is the most important application of saliva, first saliva. And the first urine also, I told many times in across all the platforms, all the languages, the first urine is a elixir, a amruta. You should never waste it. Okay, so you can drink in the Brahma Muhurta time itself. It's much more powerful. Remember these 2 points and then use it properly. Okay, right.